100 ಡೇಸ್ ಪ್ರೋಗ್ರಾಮಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ನಮಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇದು ಬಹುತೇಕ ಈಗ ಗ್ಯಾರಂಟಿಗಳು ಬಂದ ಮೇಲೆ ಒಂದು ಟೀಕೆಗೆ ನಾವೇನು ಈ ಸರ್ಕಾರ ಒಳಗಾಗ್ತದೆ, ಅದು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಬರೀ ಗ್ಯಾರಂಟಿಗಳು ಹೋಗ್ತಾ ಇದ್ದಾವೆ ಸರಿ, ಆದರೆ ಅಭಿವೃದ್ಧಿಗಳ ಕೆಲಸ ಆಗ್ತಾ ಇಲ್ಲ, ಆ ಕಡೆ ಕೂಡ ಗಮನ ಹರಿಸ್ಬೇಕು ಅನ್ನೋದು ಒಂದು. ಎರಡನೇದು, ಈಗ ನಮಗೇನು ಸ್ವಲ್ಪ ಮೀಡಿಯಮ್ ಟರ್ಮು ಮತ್ತು ಲಾಂಗ್ ಟರ್ಮಲ್ಲಿ ಆರ್ಥಿಕತೆಯನ್ನು ನಾವು ಹೆಚ್ಚು ಮಾಡಬೇಕಾಗುತ್ತೆ. ಯಾಕಂದರೆ ಗ್ಯಾರಂಟಿಗಳಂತೂ ಇದ್ದೇ ಇದ್ದಾವೆ, ಅವು ಒಂದು ಸತಿ ಅನೌನ್ಸ್ ಮಾಡಿದ ಮೇಲೆ ಅವು ಮುಂದುವರಿಯುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಸ್ವಲ್ಪ ಮಟ್ಟಿಗೆ ಸ್ಟ್ರೀಮ್ಲೈನ್ ಮಾಡಬಹುದು, ಸ್ವಲ್ಪ ಮಟ್ಟಿಗೆ ಕೆಲವೊಂದು ಅಲ್ಲಿ ಇಲ್ಲಿ ದುರುಪಯೋಗ ಆಗಿದರೆ ಅದನ್ನು ಕಡಿಮೆ ಮಾಡ್ಬೋದು, ಆದರೆ ಬಹುತೇಕ ಗಣನೀಯವಾಗಿ ಅದನ್ನು ಕಡಿಮೆ ಮಾಡುವಂಥ ಸಾಧ್ಯತೆ ಕಡಿಮೆ. ಹಾಗಾಗಿ ಒಟ್ಟಾರೆ ಈಗ ಸರ್ಕಾರದ ಆದಾಯದಲ್ಲಿ ಇನ್ನೂ ಹೆಚ್ಚಿನ ವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಒಂದು ಸುಸ್ಥಿರ ಉದ್ಯೋಗಗಳ ಸೃಜನೆ ಮಾಡಬೇಕಾಗುತ್ತೆ, ಜಾಬ್ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಬಂಡವಾಳ ತರಬೇಕಾಗುತ್ತೆ. ಹೆಚ್ಚಿನ ಬಂಡವಾಳ ತರೋದಕ್ಕೆ ಏನು ಮಾಡಬೇಕಾಗುತ್ತೆ, ಆ ಒಂದು ದಿಶೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸಿ ಅಂತ ಹೇಳಿದ್ದಾರೆ. ಈಗ ನಾವು ಮೊದಲನೇದಾಗಿ ಒಂದು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸು ಕೊಟ್ಟರು. ಆಗಲೇ ಈಗ ಮಹಿಳಾ ವಿದ್ಯಾರ್ಥಿಗಳಿಗೆ ಅದು ಸಿಗ್ತಾ ಇದೆ, ಅದು ಉಳಿದವ್ರಿಗೂ ಕೂಡ ಕೊಡಬೇಕು ಅನ್ನೋದು ಅದೊಂದು ಆಗಿದೆ. ಅದರ ಜೊತೆಗೆ ಒಂದು ಯುವ ಉದ್ಯೋಗ ಸೇತು ಅಂತ ಕ್ರಿಯೇಟ್ ಮಾಡಿ ಒಂದು ಪ್ರೈವೇಟ್ ಎಕ್ಸ್ಚೇಂಜಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಮಾಡಿದೆ. ಆಮೇಲೆ ಸ್ವಲ್ಪ ಭಾರತ್ ಜೋಡೋ ಯುವ ಸಂಘಗಳು ಸೆಟಪ್ ಮಾಡಿಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಯುವಕರನ್ನು, ಯಾಕಂದರೆ ನಮಗೆ ಯುವಕರು ಅಂದರೆ ಯುವಜನರಿಗೆ ಒಂದು ಕಾರ್ಯಕ್ರಮಗಳು ಅಷ್ಟು ಒಂದು ಚೆನ್ನಾಗಿಲ್ಲ. ಯೂತ್ ಸರ್ವಿಸಸ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟು ಭಾಳ ಸಣ್ಣ ಡಿಪಾರ್ಟ್ಮೆಂಟು. ಸೊ ಯುವಜನರಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಅವರ ಒಂದು ಮಟ್ಟದಲ್ಲಿ ಒಂದು ಸಂಘಟನೆ ಮಾಡಿಬಿಟ್ಟು ಅವ್ರಿಗೆ ಕೆಲವೊಂದು ಅವ್ರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವ್ರನ್ನ ತೊಡಗಿಸ್ಕೋಬೇಕು. ಜೊತೆಗೆ ನಾವು ಬೇರೆ ನಮ್ಮ ಯೋಚನೆಗಳಿದ್ದಾವೆ. ಏನು ಅಂತ ಹೇಳಿದ್ರೆ ಅವ್ರಿಗೆ ತರಬೇತಿಗಳನ್ನ ಕೊಡಬೇಕು, ಉದ್ಯಮಶೀಲತೆಯನ್ನು ಎಂಟರ್ಪ್ರಿನರ್ಶಿಪ್ ಬಗ್ಗೆನೂ ಅವ್ರಿಗೆ ಒಂದು ತರಬೇತಿ ಕೊಡಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಕೊಡಬೇಕು, ಮತ್ತು ಸ್ಪೋರ್ಟ್ಸು ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸು ಕೂಡ ಪ್ರಮೋಟ್ ಮಾಡಬೇಕು ಅನ್ನೋ ದಿಶೆಯಲ್ಲಿ ಅದರ ಮೂಲಕವೂ ಕೂಡ ಜಾಬ್ ಕ್ರಿಯೇಷನ್ ಮಾಡಬೇಕು ಅಂತ ಅದೊಂದು ಯೋಜನೆ ಆಗ್ತಾಯಿದೆ. ಕೃಷಿ ವಲಯದಲ್ಲಿ ನಾವೊಂದು ಅಗ್ರಿಟೆಕ್ ಮಿಷನ್ ಮಾಡಬೇಕು ಅಂತ ಒಂದು ಇದು ಮಾಡ್ತಾಯಿದ್ದೀವಿ. ಯಾಕಂದರೆ ಕೃಷಿ ವಲಯದಲ್ಲಿ ತಾಂತ್ರಿಕತೆಯನ್ನು ಇನ್ನೂ ಹೆಚ್ಚಿನ ಬಳಕೆ ಮಾಡೋದಕ್ಕೆ ಅವಕಾಶಗಳಿದ್ದಾವೆ, ನಾವು ಬಳಸ್ತಾ ಇಲ್ಲ ಅಂತ ನಮಗನ್ಸುತ್ತೆ. ಅದರ ಜೊತೆಗೆ ಕೃಷಿ ರಫ್ತು, ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ಸ್ಗೆ ಸಾಕಷ್ಟು ಇನ್ನೂ ಒತ್ತು ಸಿಗ್ತಾ ಇಲ್ಲ. ಅದರಿಂದ ಕೃಷಿ ಎಕ್ಸ್ಪೋರ್ಟ್ಸ್ಗೆ ಒಂದು ಮಿಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು, ಅದು ಮೂರನೇದು ಒಂದು ಪ್ರೋಟೀನ್ ಮಿಷನ್ ಮಾಡಬೇಕು ಅಂತ ನಾವು ಕೂಡ ಯೋಚನೆ ಮಾಡ್ತಾಯಿದ್ದೀವಿ. ಪ್ರೋಟೀನ್ ಮಿಷನ್ ಅಂತ ಹೇಳಿದ್ರೆ ಇವತ್ತು ಏನಾಗಿದೆ ಅಂದರೆ ಸ್ವಲ್ಪ ಆದಾಯಗಳು ಹೆಚ್ಚಿರುವುದರಿಂದ ಬರೀ ಅನ್ನ ಸಾರು, ಸೀರಿಯಲ್ಲು, ಕಾರ್ಬೋಹೈಡ್ರೇಟ್ ಜೊತೆಗೆ ಪ್ರೋಟೀನಿನ ಅವಶ್ಯಕತೆ ಇದೆ. ಅಪೌಷ್ಟಿಕತೆ ಒಂದು ದೊಡ್ಡ ಸಮಸ್ಯೆ ನಮಗೆ. ಕರ್ನಾಟಕ ಇಷ್ಟು ದೊಡ್ಡ ಅಭಿವೃದ್ಧಿ ಹೊಂದಿದ್ರೂ ಕೂಡ ಇವತ್ತಿಗೂ ಕೂಡ ಒಂದು 30% ಮಕ್ಕಳಲ್ಲಿ ಅಪೌಷ್ಟಿಕತೆಯ ಸಮಸ್ಯೆಗಳಿದ್ದಾವೆ. ಚಿಲ್ಡ್ರನ್ನು ಆರ್ ಬಾರ್ನ್ ಅಂಡರ್ ವೆಯ್ಟ್. ಹಾಗಾಗಿ ಈಗ ಪೌಷ್ಟಿಕತೆಯನ್ನು ನಾವು ಹೆಚ್ಚು ಮಾಡಬೇಕು ಅಂದರೆ ಮಕ್ಕಳಷ್ಟೇ ಅಲ್ಲ, ಎಲ್ಲರೂ ಕೂಡ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಮಾಡಬೇಕಾಗುತ್ತೆ. ಅದರಿಂದ ಪ್ರೋಟೀನ್ ಕೊಡುವಂತಹ ಎಲ್ಲ ಮೂಲಗಳಿಗೆ ಇನ್ನು ಅದು ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಕೋಳಿ ಸಾಗಾಣಿಕೆ ಆಗಿರ್ಬೋದು, ಅದ್ರ ಮೂಲಕ ಮೊಟ್ಟೆ ಆಗಿರ್ಬೋದು, ಅದ್ರ ಜೊತೆಗೆ ಪ್ಲ್ಯಾಂಟ್ ಪ್ರೋಟೀನ್, ಸೋಯಾಬೀನ್ ಇರ್ಬೋದು, ಈ ರೀತಿಯ ಈ ಒಂದು ಸೆಕ್ಟರ್ಗಳಲ್ಲಿ ಹೆಚ್ಚಿನ ಒಂದು ವೃದ್ಧಿ ಮಾಡಬೇಕು ಅಂತ ಪ್ರೋಟೀನ್ ಮಿಷನ್ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಈಗ ಒಂದು 25,000 ಕೋಟಿಯಷ್ಟು ಹೂಡಿಕೆಗೆ ಒಂದು ಫಸ್ಟ್ 100 ಡೇಸಲ್ಲೇ ಅದಕ್ಕೆ ಒಂದು ಅನುಮೋದನೆಗಳು ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಆಮೇಲೆ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸು 90 ಡೇಸಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಟಾರ್ಗೆಟ್ ಕೂಡ ಕೊಡಬೇಕು. ಅನೇಕ ಕಾರ್ಯಕ್ರಮಗಳಿದಾವೆ. ಎಲ್ಲ ಕಾರ್ಯಕ್ರಮಗಳನ್ನ ನಾನು ಈಗ ಹೇಳೋಕ್ಕಾಗೋದಿಲ್ಲ, ಯಾಕಂತ ಹೇಳಿದ್ರೆ ಅದನ್ನು ಹಂತವಾಗಿ ನಾವು ಅದರ ಒಂದು ಫೈನಾನ್ಷಿಯಲ್ ಇಂಪ್ಲಿಕೇಶನ್ನು ಎಲ್ಲ ನೋಡಿಬಿಟ್ಟು ಎಕ್ಸಾಮಿನ್ ಮಾಡಿ ಮಾಡ್ತಾಯಿದ್ದೀವಿ. ನಾವು ಇದು ಎಲ್ಲ ಸೆಕ್ಟರ್ಸಲ್ಲಿ ಯೋಚನೆ ಮಾಡ್ತಾಯಿದ್ದೀವಿ. ಅದು ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಇಂಡಸ್ಟ್ರಿ ಇರಬಹುದು. ಇವತ್ತು ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಗೂಗಲಿನ ಒಂದು ಮೀಟಿಂಗಲ್ಲಿ 2-3 ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಒಂದು ಇಂಡಿಯಾಸ್ ಫಸ್ಟ್ ಆ್ಯಂಡ್ ದ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ AI ಯೂನಿವರ್ಸಿಟಿ. ಪಬ್ಲಿಕ್ ಸೆಕ್ಟರ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಸ್ವಲ್ಪ ಫ್ಯಾಕ್ಟ್ ಚೆಕ್ ಮಾಡುವಾಗ ಎಲ್ಲೋ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಪ್ರೈವೇಟ್ ಯೂನಿವರ್ಸಿಟಿ AI ಯೂನಿವರ್ಸಿಟಿ ಅಂತ ಕ್ಲೇಮ್ ಮಾಡ್ತಾ ಇದೆ.
ಹಂಗಾಗಿ ಯಾರಾದರೂ ಟ್ರೋಲ್ ಮಾಡ್ತಾರೆ ಅಂತ ನಾವು ಅದನ್ನು ಕರೆಕ್ಟಾಗಿ ಪಬ್ಲಿಕ್ ಸೆಕ್ಟರಲ್ಲಿ ಒಂದು AI ಯೂನಿವರ್ಸಿಟಿ ಸೆಟಪ್ ಮಾಡಬೇಕು ಅನ್ನೋ ಒಂದು ಯೋಚನೆ ಐತೆ, ಅದು ಅನೌನ್ಸ್ ಮಾಡಿದ್ದಾರೆ. ಒಂದು AI ಹಬ್ ಒಂದು ಯಾವುದಾದ್ರು ಟೌನ್ಶಿಪ್ಪಲ್ಲಿ ಒಂದು ಮಾಡಬೇಕು ಅಂತ, ಅದು ಕ್ವಿನ್ ಸಿಟಿ ಆಗಿರ್ಬೋದು ಅಥವಾ KDBದು ಯಾರಾದರೂ ಲ್ಯಾಂಡ್ ಇದೆ, ಅದರಲ್ಲಿ ಒಂದು AI ಹಬ್ ಮಾಡಿಬಿಟ್ಟು ಅದರಲ್ಲಿ AI ಬೇಸ್ಡ್ ಇಂಡಸ್ಟ್ರೀಸ್ಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ IT/BT ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಪ್ರತಿಯೊಂದು ವಲಯದಲ್ಲಿ ನಾವು ವಿವಿಧ ಒಂದು ಕಾರ್ಯಕ್ರಮಗಳನ್ನ ಮತ್ತು ನೀತಿಗಳನ್ನ ರೂಪಿಸೋದಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೇವೆ. 100 ಡೇಸ್ ಫೋಕಸಲ್ಲಿ ಓವರಾಲ್ ರಾಜ್ಯಕ್ಕೆ ಫೋಕಸ್ ಮಾಡ್ತೀವಿ ಅಂತ ನಮಗನ್ಸುತ್ತೆ, ಯೂತ್ಗೆ ಫೋಕಸ್ ಮಾಡ್ತೀವಿ ಅಂತ ಹೇಳಿ. ಒಂದು ಮತ್ತು ರೈತರಿಗೆ, ಮಹಿಳೆಯರಿಗೆ ಆಲ್ರೆಡಿ ನಮ್ಮ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಫೋಕಸ್ ಇದೆ. ಯಾಕಂದರೆ ನಾವು ಗ್ಯಾರಂಟಿಗಳು ಕೊಡ್ತಾ ಇರೋದೇ ಈಗ 28,000 ಕೋಟಿ ನೇರವಾಗಿ ಮಹಿಳೆಯರ ಖಾತೆಗೆ ಹೋಗ್ತಾ ಇದೆ. ಹಾಗಾಗಿ ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಯೂತ್ಗೆ ಡೆಫಿನೆಟ್ಲಿ ಒಂದು ಭಾರತ್ ಜೋಡೋ ಒಂದು ಅನೌನ್ಸ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ ಯೂತ್ಸ್ಗೆ ಬೇರೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಕೂಡ ಕೆಲವೊಂದು ಇದು ಮಾಡ್ತಾಯಿದ್ದೀವಿ. ಒಟ್ಟಾರೆ ನನಗನ್ಸುತ್ತೆ ಒಂದು ಯೂತು ಮತ್ತು ಎರಡನೇದು ಜಾಬ್ಸ್, ಈ ಒಂದು 100 ಡೇ ಪ್ರೋಗ್ರಾಮಲ್ಲಿ ಯೂತ್ ಆ್ಯಂಡ್ ಜಾಬ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತೇವೆ. ಈಗ ಉದ್ಯೋಗ ಸೃಜನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಕೈಗಾರಿಕೆಗಳ ಮೂಲಕ ಮತ್ತು ಸೇವಾ ವಲಯದ ಮೂಲಕ ಹುದ್ದೆಗಳನ್ನ, ನೌಕರಿಗಳನ್ನ, ಜಾಬ್ಸನ್ನ ನಾವು ಸೃಜನೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಬರೀ ಖಾಸಗಿಯಲ್ಲಿ ಜಾಬ್ ಕ್ರಿಯೇಷನ್ ಬಗ್ಗೆ ಮಾತ್ರ ಮಾತಾಡ್ತಾರೆ. ಸರ್ಕಾರದ ಜಾಬ್ಗಳ ಬಗ್ಗೆ ಹೇಗೆ, ಸರ್ಕಾರದಲ್ಲಿ ಲಕ್ಷಾಂತರ ಹುದ್ದೆಗಳ ವೇಕೆನ್ಸಿಗಳಿದ್ದಾವೆ, ಏನೂ ಮಾಡಿಲ್ಲ ಅನ್ನೋದು ಒಂದು ಟೀಕೆ ಇದೆ. ಹಾಗಾಗಿ ಒಂದು 72,000 ಸರ್ಕಾರಿ ಹುದ್ದೆಗಳನ್ನು ಕೂಡ ವಿತಿನ್ 1 ಇಯರ್ ತುಂಬೋದಕ್ಕೆ ನೋಟಿಫಿಕೇಷನ್ ಹೊರಡಿಸಿ ಆ ಪ್ರಕ್ರಿಯೆಯನ್ನು ಚಾಲೂ ಮಾಡಬೇಕು ಅನ್ನೋ ಒಂದು ಅನೌನ್ಸ್ಮೆಂಟು ಕೂಡ ಮಾಡಿದ್ದೇವೆ. ನಾವು 2 ಅಡಿಷನಲ್ ಚೀಫ್ ಸೆಕ್ರೆಟರಿಗಳಿಗೆ ಅದನ್ನು ಜವಾಬ್ದಾರಿ ಕೊಟ್ಟಿದ್ದೇವೆ. ಎಲ್ಲ ಇಲಾಖೆಗಳನ್ನ ಇಬ್ಬರ ಮಧ್ಯೆ ಹಂಚಿಬಿಟ್ಟು ಅದಕ್ಕೆಲ್ಲ ಪ್ರಿಪ್ರೇಷನ್ ಸಿದ್ಧತೆ ಮಾಡ್ಕೊಂಡು ಬನ್ನಿ ಅಂತ ಆ ಕೆಲಸನೂ ಕೂಡ ನಡೀತಾ ಇದೆ. ಸೊ ಒಂದು ಫಿಲ್ಲಿಂಗ್ ಅಪ್ ಆಫ್ ಗೌರ್ಮೆಂಟ್ ವೇಕೆನ್ಸೀಸ್, ಸರ್ಕಾರದಲ್ಲಿ ಜಾಬ್ಸ್ ಕ್ರಿಯೇಷನ್, ಜಾಬ್ ಫಿಲ್ಲಿಂಗ್ ಅಪ್ಪು, ಖಾಸಗಿ ವಲಯದಲ್ಲಿ ಜಾಬ್ ಕ್ರಿಯೇಷನ್ಗೆ ನಾವು ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅದಕ್ಕೆ ಕೆಲವೊಂದು ಸ್ಕೀಮ್ಸ್ ರೂಪಿಸೋ ಬಗ್ಗೆ ಕೂಡ ಯೋಚನೆ ಮಾಡ್ತಾಯಿದ್ದೀವಿ. ಹೌ ಟು ಎನ್ಕರೇಜ್ ಪ್ರೈವೇಟ್ ಸೆಕ್ಟರ್ ಟು ಕ್ರಿಯೇಟ್ ಜಾಬ್ಸ್ ಅನ್ನೋದು ಒಂದು ಪಾಲಿಸಿ ಕ್ವಶನ್ನು ನಮ್ಮ ಮುಂದೆ ಇದೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀವಿ. ಸೊ ರೈತರು, ಯುವಕರು ಮತ್ತು ನೌಕರಿಗಳು, ಹುದ್ದೆಗಳು, ಜಾಬ್ಸ್, ಇದು ಬಹುತೇಕ ಒಂದು ಇದಾಗುತ್ತೆ. ಅದರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯ, ಅದು ರಸ್ತೆಗಳಾಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರಬಹುದು, ಈ ಒಂದು ಕಡೆ ಕೂಡ ನಾವು ಗಮನ ಹರಿಸ್ತೇವೆ. ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ನೂ ಹೆಚ್ಚಿನ ಪುಷ್ ಕೊಡಬೇಕು ಅನ್ನೋ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೇವೆ.